ನಮಸ್ಕಾರ. ಅಭಿನಯ ಭಾರತೀಯ ಈ ದಿನದ ನಿರಂತರ ಓದಿಗೆ ಅಭಿನಂದನೆಗಳು. ಇದು ನನ್ನ ಗುರು ಕಾಣಿಕೆ. ನಾನು ನಾಗಾಭರಣ, ಬೆನಕ, ಬೆಂಗಳೂರು. ಆಡಾಡ್ತಾ ಆಯುಷ್ಯದ ಪ್ರಸ್ತುತಿ ಈಗ ನನ್ನಿಂದ. ವಂಶವೃಕ್ಷ ಚಿತ್ರಪಟದ ಅನಿರೀಕ್ಷಿತ ಯಶಸ್ಸಿನಿಂದ ಬಸವರಾಜಯ್ಯ ಮತ್ತೆ ಉದ್ವಿಗ್ನನಾದ. ತನ್ನ ನಿರ್ಮಾಪಕನ ಅಧಿಕಾರವನ್ನು ಬಿಟ್ಟುಕೊಡಲು ಅವನು ಕೇಳಿದ 1 ಲಕ್ಷ ಅವನಿಗೆ ಬಿಡುಗಡೆಗೆ ಹೊತ್ತಿಗೆ ಸಂದಿತ್ತು. ಆದರೆ ಅವನು ಮುಳುಗಿ ಹೋಗುತ್ತದೆಂದು ಎಣಿಸಿದ ಚಿತ್ರ ಗಲ್ಲಾಪಟ್ಟಿಗೆಯಲ್ಲಿ ಯಶಸ್ವಿಯಾಗಿ ಅವನನ್ನು ದಿಗಿಲುಗೊಳಿಸಿತ್ತು. ಈಗ ರಾಜ್ಯ ಪ್ರಶಸ್ತಿಯ 50,000ಕ್ಕಲ್ಲದೆ ಮುಂದೆ ರಾಷ್ಟ್ರೀಯ ಪ್ರಶಸ್ತಿಯಿಂದ ಬರಬಹುದಾದ ಪಾರಿತೋಷಕ ಧನಕ್ಕೂ ತಾನು ಎರವಾಗುವ ಸಂಭವಕ್ಕೆ ಅವನು ಅಸ್ವಸ್ಥನಾದ. ಅವನು ಇಂತಹ ಸಂದರ್ಭಗಳಲ್ಲಿ ಕೈಕಟ್ಟಿ ಕೂಡಿರುವ ಕೂಡ ಅಲ್ಲ. ಪ್ರಶಸ್ತಿಗಳ ವಿವರವನ್ನು ಸರ್ಕಾರ ವೃತ್ತಪತ್ರಗಳಿಸಿದಾಗ ನಿರ್ಮಾಪಕ ಎಂದು ಪ್ರೀಮಿಯರ್ ಸ್ಟುಡಿಯೋಸ್ ಹೆಸರಿತ್ತು. ಆ ಹೊತ್ತಿಗೆ ಫಿಲ್ಮ್ ಆಫೀಸರ್ ಆಗಿರುವ ಪಾಳೆಗಾರ ಎಂಬ ವ್ಯಕ್ತಿ ಬಸವರಾಜಯ್ಯನ ಹಳೆಯ ಒಡನಾಡಿಯಾಗಿದ್ದ. ಇಬ್ಬರೂ ಕೂಡಿ ವಂಶವೃಕ್ಷದ ಸಂದರ್ಭದಿಂದಲೇ ಅಯ್ಯರನ್ನು ನಾಪತ್ತೆ ಮಾಡಿಬಿಟ್ಟಿದ್ದರು. ಈ ತರಹದ ದ್ರಾಷ್ಟ್ಯವಾದರೂ ಹೇಗೆ ಸಾಧ್ಯ ಎಂದು ಸೋಜಿಗ ಪಡುತ್ತಾ ನಾನು ಅಯ್ಯರ್ ಬಸವರಾಜಯ್ಯನ ಜೊತೆಗೆ ಮಾಡಿಕೊಂಡ ಬೇರೆ ಬೇರೆ ಒಪ್ಪಂದದ ಕಾಗದ ಪತ್ರಗಳನ್ನು ಕೂಲಂಕುಷವಾಗಿ ಪರೀಕ್ಷಿಸಿದೆ. ನನಗೆ OUPಯಲ್ಲಿ ಮ್ಯಾನೇಜರ್ ಆಗಿದ್ದಾಗ ಒಪ್ಪಂದದ ದಸ್ತಾವೇಜುಗಳನ್ನು ನಿರ್ವಹಿಸಿ ಸ್ವಲ್ಪ ಅನುಭವವಿತ್ತು. ನೋಡಿದರೆ ಅಯ್ಯರ್ ಬಸವರಾಜಯ್ಯ ಸಹಿ ಹಾಕಿರುವ ಕರಾರು ಪತ್ರಗಳಲ್ಲಿದ್ದ ಸಿಕ್ಕು ತೊಡಕುಗಳನ್ನು ಬಿಡಿಸುವುದು ಬ್ರಹ್ಮದೇವರಿಗೂ ಸಾಧ್ಯವಿಲ್ಲ ಎಂದುಕೊಂಡೆ. ಆ ಕಾಲದಲ್ಲಿ ಈಗಲೂ ಇದ್ದಿತು. ಚಿತ್ರೀಕರಣದ ಪ್ರತಿಯೊಂದು ಹಂತದಲ್ಲಿ ಸರ್ಕಾರಕ್ಕೊಂದು ಅರ್ಜಿ ಮಾಡಬೇಕಾಗುತ್ತಿತ್ತು. ಫಿಲ್ಮ್ ನೆಗೆಟಿವ್ ಸಿಗಲಿಕ್ಕೆ, ಹೊರಾಂಗಣಕ್ಕೆ, ಸಬ್ಸಿಡಿ ಪಡೆಯಲಿಕ್ಕೆ ಪ್ರತಿಯೊಂದಕ್ಕೊಂದು ಬೇರೆ ಬೇರೆ ಕಾಗದ ಪತ್ರ ಬೇಕಾಗುತ್ತಿತ್ತು. ಈ ಕಾಗದ ಪತ್ರಗಳಲ್ಲಿ ಒಂದರಲ್ಲಿ ಅಯ್ಯರ್ ನಿರ್ಮಾಪಕ ಎಂದು ನೋಂದಾಯಿಸಿದ್ದರೆ ಇನ್ನೊಂದರಲ್ಲಿ ಬಸವರಾಜಯ್ಯ ಆ ಸ್ಥಾನದಲ್ಲಿದ್ದ. ಮತ್ತೊಂದರಲ್ಲಿ ಇಬ್ಬರು ಜೋಡಿಯಾಗಿ ನಿರ್ಮಾಪಕರಾಗಿದ್ದರು. ಈ ಜಂಜಾಟದಲ್ಲಿ ಕೋರ್ಟಿಗೆ ಹೋಗಿ ಕಾಯ್ದೆ ಶಿರ ಬಡಿದಾಡಿ ಏನೂ ಪ್ರಯೋಜನವಿಲ್ಲವೆಂಬುದು ಸುಸ್ಪಷ್ಟವಾಗಿತ್ತು. ಕಾರಂತ ಬಸವರಾಜಯ್ಯನಿಗೆ ನೀವು ಹೀಗೆ ಮಾಡಕೂಡದು ಎಂದು ಬುದ್ಧಿ ಹೇಳಿ ಬರೆದ ಪತ್ರಕ್ಕೆ ನಾನೆಣಿಸಿದಂತೆ ಉತ್ತರ ಬರಲೇ ಇಲ್ಲ. ನಾನು ಆ ಧೂರ್ತ ನಿಮ್ಮ ಸಾಧು ನುಡಿಗಳಿಗೆ ಸೊಪ್ಪು ಹಾಕುತ್ತಾನೆಯೇ? ಇದಕ್ಕೊಂದೇ ಉಪಾಯ. ನಾವು ಪ್ರಶಸ್ತಿ ವಿಜೇತರೆಲ್ಲ ಒಂದಾಗಿ ಅಯ್ಯರರಿಗೆ ನಿರ್ಮಾಪಕ ಪ್ರಶಸ್ತಿ ಕೊಡದಿದ್ದರೆ ನಾವು ಪ್ರಶಸ್ತಿ ಪ್ರದಾನ ಸಭೆಯನ್ನೇ ಬಹಿಷ್ಕರಿಸುತ್ತೇವೆ ಎಂದು ಸರ್ಕಾರಕ್ಕೆ ತಿಳಿಸಬೇಕು ಎಂದೆ. ಎಲ್ಲರೂ ಒಪ್ಪಿದರು. ಶಾಸನದ ಮುಖ್ಯ ಕಾರ್ಯದರ್ಶಿಯಾಗಿದ್ದ ಫ್ರಾಕ್ಸಿ ಫರ್ನಾಂಡಿಸ್ ಅತ್ಯಂತ ಬುದ್ಧಿವಂತ, ಅಷ್ಟೇ ಪ್ರಾಮಾಣಿಕ ಅಧಿಕಾರಿ ಎಂದು ಮನ್ನಣೆ ಗಳಿಸಿದ್ದ. ಅವನು ತನ್ನ ಉಚ್ಚ ಪದದ ಪ್ರಯೋಜನ ಪಡೆದು ಸರ್ಕಾರಿ ಪತ್ರಗಳನ್ನು ಪರೀಕ್ಷಿಸಿ ಟಿಪ್ಪು ಸುಲ್ತಾನ್ ಹಾಗೂ ಹೈದರ್ ಅಲಿಯ ಬಗ್ಗೆ ಬರೆದ ಟೈಗರ್ಸ್ ಆಫ್ ಮೈಸೂರ್ ಎಂಬ ಗ್ರಂಥ ಯಾವ ಇತಿಹಾಸಕಾರನಾದರೂ ಅಭಿಮಾನದಿಂದ ತನ್ನದೆಂದು ಒಪ್ಪಿಕೊಳ್ಳುವ ಯೋಗ್ಯತೆಯ ಕೃತಿಯಾಗಿದೆ. ಫರ್ನಾಂಡಿಸ್ ನಮ್ಮೆಲ್ಲರ ಸಭೆ ಸೇರಿಸಿದ. ಬಸವರಾಜಯ್ಯ ನನ್ನೆದುರಿಗೆ ದೋತ್ರ ಹುಟ್ಟು ಬಂದ ಈ ದರಿದ್ರನಿಗೆ ನಾನು ಬಗ್ಗುವುದಿಲ್ಲ ಎಂದು ಆಕ್ರಮಣ ಶುರು ಮಾಡಿದ. ಭಕ್ತವತ್ಸಲ ಚಿತ್ರಪಟದ ಆರಂಭದಲ್ಲೇ GV ಅಯ್ಯರ್ ಅರ್ಪಿಸುವ ವಂಶವೃಕ್ಷ ಎಂಬ ಕ್ರೆಡಿಟ್ ಟೈಟಲ್ ಇದೆಯಲ್ಲ ಎಂದಾಗ ಪಾಳೆಗಾರ ನನಗೆ ಕೊಟ್ಟ ಫಿಲ್ಮ್ ಪ್ರತಿಯಲ್ಲಿ ಹಾಗಿಲ್ಲ ಎಂದ. ನಾನು ಹಾಗಾದರೆ ಯಾರೋ ಆ ಭಾಗವನ್ನು ಕತ್ತರಿಸಿದ್ದಾರೆ, ಇದು ಅನಧಿಕೃತವಾದ ಕತ್ತರಿ ಪ್ರಯೋಗ ಎಂದು ಸಿದ್ಧಗೊಳಿಸಿ ತೋರಿಸುವುದು ಕಷ್ಟದ ಮಾತೇನಲ್ಲ. ಏಕೆಂದರೆ ಆ ಟೈಟಲ್ ತೂಗುವ ತೊಟ್ಟಿಲ ಮೇಲಿದೆ. ಅದನ್ನು ಕತ್ತರಿಸಿದಲ್ಲಿ ಶಾರ್ಟ್ನಲ್ಲಿ ಜಿಗಿತ, ಜಂಪ್ ಬಂದೇ ಬರುತ್ತದೆ. ನಿಮ್ಮ ಪ್ರತಿಯನ್ನು ತರಿಸಿ ತೋರಿಸಿ ಎಂದೆ. ಭಕ್ತ ಬೇಕಾದರೆ ನನ್ನ ಆಫೀಸ್ನಲ್ಲಿ ಇದ್ದ ಪ್ರತಿಯನ್ನು ತಂದು ತೋರಿಸುತ್ತೇನೆ ಎಂದ. ಒಬ್ಬ ಸರಕಾರಿ ಅಧಿಕಾರಿಯ ಮೇಲೆ ಈ ರೀತಿ ಆಪಾದನೆ ಹೊರಿಸುವುದು ತಪ್ಪು ಎಂದು ಪಾಳೆಗಾರ ತನಗಾದ ಮಾನಸಿಕ ಆಘಾತವನ್ನು ವ್ಯಕ್ತಪಡಿಸಿದ. ಆದರೆ ಅವನು ನಮ್ಮಿಂದ ಈ ಪ್ರತಿಭಟನೆಯನ್ನು ನಿರೀಕ್ಷಿಸಿರಲಿಲ್ಲ. ಅವನ ಮೆಲ್ಲನೆ ಕರಗುತ್ತಿದ್ದ ದರ್ಪದಿಂದಲೇ ಅದು ಸ್ಪಷ್ಟವಾಗಿತ್ತು. ಕಾರಂತರು ಯಾವ ಸಾಕ್ಷಿ ಪುರಾವೆ ತಂದರೂ ನಮ್ಮ ನಿಲುವು ಬದಲಾಗುವುದಿಲ್ಲ, ನಮ್ಮ ಮಾತನ್ನು ಒಪ್ಪದಿದ್ದರೆ ನಮಗೆ ಪ್ರಶಸ್ತಿಯೇ ಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳಿಬಿಟ್ಟರು. ಅಂತೂ
ಕೊನೆಗೆ ಅಯ್ಯರ್ ಕೂಡ ಚಿತ್ರದ ನಿರ್ಮಾಪಕರೆಂದು ಒಪ್ಪಿಕೊಂಡು ನಿರ್ಮಾಪಕನ ಪ್ರಶಸ್ತಿಯನ್ನು ಅಯ್ಯರ್ ಬಸವರಾಜಯ್ಯ ಇಬ್ಬರಲ್ಲೂ ಸಮಸಮವಾಗಿ ಹಂಚುವುದು ಎಂದು ಪ್ರಾಕ್ಸಿ ಫರ್ನಾಂಡಿಸ್ ನಿರ್ಣಯಿಸಿದರು. ಹಾಗೇ ಆಯಿತು. ಸಮಾರಂಭದಲ್ಲಿ ಚಪ್ಪಲಿ ಕೂಡ ಹಾಕಿಕೊಳ್ಳದೆ ಕೇವಲ ಬಿಳಿ ಅಂಗಿ ಧೋತರ ಉಟ್ಟು ಉದ್ದ ಮುಖದ ಬಡಕಲು ಅಯ್ಯರ್ರ ಪಕ್ಕದಲ್ಲೇ ದುಂಡು ಮುಖದ ಸ್ಥೂಲ ಕಾಯ್ದ ಬಸವರಾಜಯ್ಯನನ್ನು ಕೂಟ್ರಿಸಿತ್ತು. ನಾವು ವಿಜೇತರು ಮೊದಲೇ ಒಪ್ಪಿಕೊಂಡಂತೆ ರಂಗಭೂಮಿಯನ್ನು ಏರಿದಾಗ ಬಸವರಾಜಯ್ಯನನ್ನು ದುರ್ಲಕ್ಷಿಸಿ ಕೇವಲ ಅಯ್ಯರ್ರನ್ನು ಕೈಕುಲುಕಿ ಅಭಿನಂದಿಸಿದೆವು. ನಾವು ಕನ್ನಡ ಚಿತ್ರಸೃಷ್ಟಿಯ ಪ್ರತಿಷ್ಠಿತ ವ್ಯಕ್ತಿಯನ್ನು ಈ ರೀತಿ ಛೀ ಹಾಕಿದ್ದನ್ನು ನೆರೆದವರೆಲ್ಲ ಗಮನಿಸಿದರು. ಆದರೆ ಇದರಿಂದ ಅಯ್ಯರಿಗಾಗಲಿ ಬಸವರಾಜಯ್ಯನಿಗಾಗಲಿ ವಿಶೇಷ ವ್ಯತ್ಯಾಸವಾಗಿರಲಿಕ್ಕಿಲ್ಲ. ಏಕೆಂದರೆ ತನ್ನ ಸಹ ನಿರ್ಮಾಪಕನ ಬಗ್ಗೆ ಅಯ್ಯರರೇ ನನಗೊಂದು ಅನುಭವ ಹೇಳಿದ್ದರು. ಒಂದು ದಿನ ಸಂಜೆ ಅಯ್ಯರ್ ಬಸವರಾಜಯ್ಯ ಸ್ಟುಡಿಯೋದ ಸಮೀಪದ ಬೀದಿಯಲ್ಲೇ ಅಡ್ಡಾಡುತ್ತಿದ್ದಾಗ ಒಬ್ಬ ಹೆಂಗಸು ಬಂದು ಬಸವರಾಜಯ್ಯನನ್ನು ತಡೆದು ಬಾಯಿಗೆ ಬಂದ ಹಾಗೆ ಬೈದು ಚಪ್ಪಲಿ ಬೈಯುತ್ತಾ ಚೀರುತ್ತಾ ಹೊರಟು ಹೋದ. ಬಸವರಾಜಯ್ಯ ಯಾವುದೇ ಪ್ರತೀಕಾರ ಮಾಡದೆ ಎಲ್ಲವನ್ನೂ ಹೇಳಿಕೊಂಡು ಹೊರಟು ಮೇಲೆ ನಾನು ಆಕೆಯನ್ನೆಲ್ಲ ನುಂಗಿ ಹಾಕಿದ್ದೇನೆ, ಹಾಗೆ ಕುಟುಂಬವನ್ನೇ ಮುಳುಗಿಸಿ ಬಿಟ್ಟಿದ್ದೇನೆ, ಈಗ ಇಷ್ಟು ಬೈದಾಡಲಿಕ್ಕೂ ಆಸ್ಪದ ಕೊಡದಿದ್ದರೆ ಹೇಗೆ ಎಂದನಂತೆ. ಈ ಕತೆ ಎಷ್ಟು ನಿಜವೋ ಅದರಲ್ಲಿ ಅಯ್ಯರರ ಕಸೂತಿ ಎಷ್ಟಿತ್ತೋ ನನಗೆ ಗೊತ್ತಿಲ್ಲ. ಆದರೆ ಕತೆ ಹೇಳುವಾಗ ಅಯ್ಯರರ ದನಿಯಲ್ಲಿ ಬಸವರಾಜಯ್ಯನ ವರ್ತನೆಯ ಬಗ್ಗೆ ಕೌತುಕದ ಅಂಶ ಕೂಡಿ ಮೂಡಿತ್ತು. ಇದನ್ನು ಒಪ್ಪಿಕೊಳ್ಳಲೇಬೇಕು. ಆದರೂ ಈ ವರ್ಷ 2 ವರ್ಷಗಳಲ್ಲಿ ನಮ್ಮ ಕಣ್ಣುದೆರಿಗೆ ಅಯ್ಯರ್ ಬದಲಾದಂತೆ ನಾನು ಇನ್ನು ಯಾವ ಮನುಷ್ಯನೂ ಬದಲಾದದ್ದನ್ನು ಬೆಳೆದಿದ್ದನ್ನು ಕಂಡಿಲ್ಲ. ವಂಶವೃಕ್ಷದ ಚಿತ್ರೀಕರಣವಾದಾಗ ಅಯ್ಯರರಿಗೆ 54. ಅಷ್ಟರಲ್ಲಿ ಬಹುತೇಕ ಜನರ ಬೆಳವಣಿಗೆಯೇ ಕುಂಠಿತವಾಗಿರುತ್ತದೆ. ಆದರೆ ಅಯ್ಯರ್ ಬೆಳೆಯಲಾರಂಭಿಸಿದ್ದೇ ಆ ವಯಸ್ಸಿಗೆ ಎನ್ನಬೇಕು. ಆವರೆಗೆ ಉಪಜೀವಿಕೆಗಾಗಿ ಕ್ಷುದ್ರ ಹೆಣಗಾಟದಲ್ಲೇ ಅರ್ಧ ಶತಮಾನವನ್ನು ಆಳುಗೆಡವಿದ ಅವರಲ್ಲಿ ಹೊಸ ಪ್ರಜ್ಞೆ ಜಾಗೃತವಾಗಿ ತನ್ನ ಪಾಲಿಗೆ ಉಳಿದಿರುವ ಕೆಲವು ವರ್ಷಗಳಲ್ಲಿ ತನ್ನ ಸಾಧ್ಯತೆಗಳನ್ನೆಲ್ಲ ದುಡಿಸಿಕೊಳ್ಳಬೇಕು, ತಾನೀಗ ಹೊಸದಾಗಿ ಕಾಣುತ್ತಿದ್ದ ಜಗತ್ತಿನ ಅವಕಾಶಗಳನ್ನೆಲ್ಲ ದೋಚಿಕೊಳ್ಳಬೇಕು ಎಂಬ ಹೊಸ ಹಪಾಪಿ ಮೂಡಿದಂತಿತ್ತು. ಬಡತನದಲ್ಲಿ, ಕಂಪನಿ ನಾಟಕಗಳಲ್ಲಿ, ಕನ್ನಡ ಚಿತ್ರರಂಗದ ಉದಯ ಕಾಲದ ಗುದ್ದಾಟದಲ್ಲಿ ಬೆಳೆದ ಅವರಿಗೆ ಕಾರಂತ ಹಾಗೂ ನನ್ನಿಂದಾಗಿ ಸತ್ಯಜಿತ್ ರಾಯ್, ಫೆಲಿನಿ, ಆಂಟೋನಿಯೋನಿ ಮೊದಲಾದ ಜಗತ್ ಪ್ರಸಿದ್ಧ ನಿರ್ದೇಶಕರ ಹೆಸರು ಗೊತ್ತಾಯಿತು. ಅವರ ಕೃತಿಗಳ ಪರಿಚಯವೂ ಆಯಿತು. ನಮ್ಮಿಬ್ಬರ ಜೊತೆಗೆ ಮಾತ್ರವಲ್ಲ, ವೈಎನ್ಕೆ ಇನ್ಸ್ಟಿಟ್ಯೂಟ್ನಿಂದ ಬಂದ ಭಾಸ್ಕರ್ ಚಂದಾವರ್ಕರ್, ಎಸ್ ರಾಮಚಂದ್ರ, ಅರುಣಾ ವಿಕಾಸ್ ಇವರ ಜೊತೆಗೆ ಚರ್ಚೆ ಮಾಡಿ ಹೊಸ ವಿಷಯಗಳನ್ನರಿತುಕೊಂಡು ಅವರ ಪ್ರತಿಭೆ ಹೊಸ ದಿಕ್ಕಿನಲ್ಲಿ ಟಿಸಿಲೊಡೆಯಿತು, ಸೃಜನಶೀಲವಾಯಿತು. ಚೌಕದ ದೀಪ ಮಾಡಿದ ವ್ಯಕ್ತಿ ಹಂಸಗೀತೆ ಮಾಡಿದರು. ಹಂಸಗೀತೆಯ ಚಿತ್ರಕಥೆಯಲ್ಲಿ ಸ್ಪಷ್ಟವಾಗಿರುವ ಇಂಗ್ಮಾರ್ ಬರ್ಗ್ಮನ್ ಎಂಬ ಸ್ವೀಡಿಷ್ ನಿರ್ದೇಶಕನ ಪ್ರಭಾವ ಹೊಸದಾಗಿ ಅರಳಿರುವ ಅವರ ಪ್ರತಿಭೆಗೆ ಖಚಿತವಾದ ಸಾಕ್ಷ್ಯವಾಗಿದೆ. ಮುಂದೆ ಶಂಕರಾಚಾರ್ಯ, ಮಧ್ವಾಚಾರ್ಯ, ರಾಮಾನುಜಾಚಾರ್ಯ ಮೊದಲಾದ ಚಿತ್ರಗಳಿಗೆ ಆ ಮಠಗಳಿಂದ ಬೆಂಬಲ ಪಡೆದು ಖ್ಯಾತಿ, ರಾಷ್ಟ್ರೀಯ ಪ್ರಶಸ್ತಿ, ಸಾಮಾಜಿಕ ಮನ್ನಣೆ ಹಾಗೂ ಬೇಕಾದಷ್ಟು ಸಂಪತ್ತು ಗಳಿಸಿದರು ಅಯ್ಯರ್. ಅವರು ಶಂಕರಾಚಾರ್ಯ ಚಿತ್ರ ನಿರ್ದೇಶಿಸುತ್ತೇನೆ ಎಂದಾಗ ನಾನು ಕೇಳಿದ್ದೆ, ಸಂಸ್ಕೃತದಲ್ಲಿ ಚಿತ್ರ ಮಾಡಿ ಏನು ಪ್ರಯೋಜನ, ಅದನ್ನು ಯಾರು ನೋಡ್ತಾರೆ? ಅಯ್ಯರ್ ಕೊಟ್ಟ ಉತ್ತರ, ನಾನು ಮಾಡಿದ ಕನ್ನಡ ಚಿತ್ರಗಳನ್ನಾದರೂ ಯಾರು ನೋಡ್ತಾರೆ ಗಿರೀಶ. 1975ರಲ್ಲಿ ಅಯ್ಯರ್ ಹಂಸಗೀತೆ ಮುಗಿಸಿದ್ದರು. ಒಂದು ದಿನ ಅವರು ಕಾರಂತರೊಡನಿದ್ದಾಗ ನಾನು ಭಾವಿಸಿ ಬಂದೆ. ಆಗಷ್ಟೇ ಗಿರೀಶ ಕಾಸರವಳ್ಳಿಯ ಘಟಶ್ರಾದ್ದ ನೋಡಿ ನಾನು ಚಿತ್ತನಾಗಿದ್ದೆ. ಎಂಥ ಅಸಾಮಾನ್ಯ ಚಿತ್ರ ಮಾಡಿದ್ದಾನೆ ಕಾಸರವಳ್ಳಿ ಎಂದು ಚಿತ್ರವನ್ನು ಹೊರಗೆ ಅಯ್ಯರ್ ಮಾತಿಲ್ಲದೆ ಕುಳಿತಿದ್ದರು. ಆಮೇಲೆ ಕಾರಂತರಲ್ಲಿ, ನೀವು ಆ ಚಿತ್ರವನ್ನು ಹೊಗಳುತ್ತಿದ್ದಾಗ ಅಯ್ಯರ್ ಮುಖ ನೋಡಿದ್ದೇನೆ, ಹೇಗೆ ಅಸೂಯೆಯಿಂದ ಕಿಂಚಿಕೊಂಡಿತ್ತು. ನಾನು ಅದನ್ನು ಗಮನಿಸಿದ್ದೆ. ಈ ಅಸೂಯೆಯನ್ನೇ ತಮ್ಮ ಸೃಜನಶೀಲತೆಯ ಬೆಳವಣಿಗೆಯಲ್ಲಿ ಪರಿವರ್ತಿಸಿಕೊಂಡರೆಂಬುದರಲ್ಲೇ ಅಯ್ಯರ್ರ ನಿಜವಾದ ಕರ್ತೃತ್ವ ಶಕ್ತಿ ಇತ್ತು. ನಾನು ನನ್ನ ಇಡೀ ಜೀವನದಲ್ಲಿ ಭೇಟಿಯಾದ ಅತ್ಯಂತ ಚಾಣಾಕ್ಷ, ಬುದ್ಧಿವಂತ, ಸೃಷ್ಟಿಶೀಲ, ಪ್ರಯೋಗಶೀಲರಲ್ಲಿ ಅಯ್ಯರ್ ಒಬ್ಬರು. 2
ಬಯಲು ರಂಗಭೂಮಿ. ನಾನು ಕಾರಂತ ವಂಶವೃಕ್ಷವನ್ನು ಪೂರ್ಣಗೊಳಿಸುತ್ತಿರುವಾಗಲೇ ನನ್ನ ಹಯವದನ ನಾಟಕದ ಇಂಗ್ಲಿಷ್ ಭಾಷಾಂತರದ ದಿಲ್ಲಿಯ ಎನಾಕ್ಟ್ ಪತ್ರಿಕೆಯಲ್ಲಿ ಪ್ರಕಟವಾಯಿತು. ಅದಕ್ಕೆ ನಾಟ್ಯ ಸಂಘದ ಕಮಲಾದೇವಿ ಚಟ್ಟೋಪಾಧ್ಯಾಯ ಪ್ರಶಸ್ತಿ ದೊರಕಿತು. ನಾಟ್ಯ ಸಂಘದ ಪರವಾಗಿ ಜಿ.ವಿ. ಶಿವಾನಂದ್ ಅದನ್ನು ಬೆಂಗಳೂರಲ್ಲಿ ರಂಗಭೂಮಿಗೆ ತಂದರು. ಆ ಪ್ರಯೋಗ ತುಂಬ ಚೆನ್ನಾಗಿತ್ತು ಎಂದು ಕೇಳಿದ್ದೇನೆ. ಆದರೆ 1972ರಲ್ಲಿ ಕಾರಂತರು ದಿಲ್ಲಿಯಲ್ಲಿ ಹಿಂದಿಯಲ್ಲಿ, ಆನಂತರ ಬೆಂಗಳೂರಲ್ಲಿ ಕನ್ನಡದಲ್ಲಿ ನಿರ್ದೇಶಿಸಿದ ಹಯವದನದ ಪ್ರಯೋಗಗಳು ಎಷ್ಟು ಯಶಸ್ವಿಯಾದವೆಂದರೆ ಶಿವಾನಂದ ಪ್ರಯೋಗದ ನೆನಪೇ ಈಗ ಮಾಸಲಾಗಿ ಹೋದಂತಾಗಿದೆ. ಈ ಹೊತ್ತಿಗೆ ಪಿ. ಲಂಕೇಶ್ ಕಾರಂತರನ್ನು ಸಂಧಿಸಿ ಬೆಂಗಳೂರು ವಿಶ್ವವಿದ್ಯಾಲಯ 3 ದಿನಗಳ ನಾಟಕ ವಿಚಾರ ಸಂಕಿರಣವನ್ನು ಹಮ್ಮಿಕೊಂಡಿದೆ, ಅದರ ಜೊತೆಗೆ ನಾಟಕಗಳ ರಂಗೋತ್ಸವವನ್ನು ಮಾಡಬಾರದೇಕೆ ಎಂದು ಸೂಚಿಸಿ ಆ ಉತ್ಸವದ ಹೊಣೆಯನ್ನೆಲ್ಲ ತಾವೇ ಹೊತ್ತುಕೊಂಡರು. ಆಗ ರವೀಂದ್ರ ಕಲಾಕ್ಷೇತ್ರದ ಒಳಭಾಗದಲ್ಲಿ ದುರಸ್ತಿ ನಡೆದಿತ್ತಾದ್ದರಿಂದ ಕಲಾಕ್ಷೇತ್ರದ ಹಿಂಭಾಗದಲ್ಲಿದ್ದ ಹೊರಾಂಗಣದಲ್ಲಿ ನಾಟಕಗಳನ್ನು ಮಾಡುವುದೆಂದು ಕಾರಂತ ನನಗೆ ಆ ಹೊರಾಂಗಣವನ್ನು ತೋರಿಸಿದಾಗ ನಾನು ಆ ಭಾಗದ ಎತ್ತರ ನಾವು ನಾಟಕವೇ ಲಂಕೇಶರೇ ಅದರ ಅನುವಾದ ಮಾಡಿದರೆ ಒಳ್ಳೆಯರು ಎಂದು ಲಂಕೇಶ್ ಒಪ್ಪಿಕೊಂಡರು. ನಾನು ಬೆಂಗಳೂರಿಗೆ ಬಂದು ಕಾರಂತರೊಡನೆ ಮಿನರ್ವಾ ಸರ್ಕಲ್ನಲ್ಲಿದ್ದ ಕಾಮತ್ ಲಾಡ್ಜ್ ಅಂಡ್ ರೆಸ್ಟೋರೆಂಟ್ನಲ್ಲಿ ಇಳಿದುಕೊಂಡೆ. ವಂಶವೃಕ್ಷದ ಆರಂಭ ಕಾಲದಲ್ಲಿ NMH ನಮ್ಮ ವಾಸಸ್ಥಾನವಾಗಿದ್ದರೆ, ನಮ್ಮ ಕ್ರಿಯಾಕ್ಷೇತ್ರ ರವೀಂದ್ರ ಕಲಾಕ್ಷೇತ್ರದತ್ತ ಹರಿದಂತೆ ಈ ಕಾಮತ್ ಲಾಡ್ಜೆ ನಮ್ಮ ಬೆಂಗಳೂರು ವಾಸದ ಕೇಂದ್ರವಾಗಿತ್ತು. ನಾನು ಈ 3 ವಾರಗಳನ್ನು ಅಪಸ್ಮಾರದಲ್ಲಿ ಕಳೆದೆನೆಂದೇ ಹೇಳಬೇಕು. ಕರ್ನಾಟಕದ ಕಾಲೇಜನ್ನು ಬಿಟ್ಟ ಬಳಿಕ, ಅಂದರೆ ಸುಮಾರು 13 ವರ್ಷ ನಾನು ಕನ್ನಡ ನಾಟಕಗಳಲ್ಲಿ ಭಾಗವಹಿಸಿದ್ದಿಲ್ಲ. ಉತ್ಸವದಲ್ಲಿ ಚಂದ್ರಶೇಖರ ಕಂಬಾರರ ಜೋಕುಮಾರ ಸ್ವಾಮಿ, ಲಂಕೇಶ ಅವರ ಸಂಕ್ರಾಂತಿ ಹಾಗೂ ಸೊಫೋಕ್ಲಿಸ್ನ ದೊರೆ ಇಡಿಪಸ್ ಲಂಕೇಶರ ಭಾಷಾಂತರದಲ್ಲಿ ಆಡುವುದೆಂದು ಕಾರಂತ ಲಂಕೇಶ್ ನಿರ್ಧರಿಸಿದ್ದರು. ಕಾರಂತ ನನಗೆ ಜೋಕುಮಾರ ಸ್ವಾಮಿಯ ಗೌಡ ಹಾಗೂ ಈಡಿಪಸ್ನಂಥ ಪರಸ್ಪರ ಅರ್ಥಾರ್ಥ ಸಂಬಂಧವಿಲ್ಲದ ಪಾತ್ರಗಳನ್ನಾಡಲು ಆಹ್ವಾನ ನೀಡಿ, ಒಂದು ಗಳಿಗೆ ಕೂಡ ಆತಂಕವಿಲ್ಲದೆ ನಿದ್ದೆ ಮಾಡಲು ಆಸ್ಪದ ನೀಡದಂಥ ಹೊಣೆ ನನ್ನ ಮೇಲೆ ಹೊರಿಸಿದ್ದರು. ಅವರು ಇಡೀ ದಿನ ಈ 3 ನಾಟಕಗಳ ತಾಲೀಮು ನಡೆಸುವುದರಲ್ಲೇ ತೊಡಗಿರುವುದರಿಂದ ಪಾತ್ರಗಳ ಅರ್ಥೈಸುವಿಕೆ ನಾನು ನನ್ನ ಪಾಡಿಗೆ ಮಾಡಿಕೊಳ್ಳಬೇಕಾಗುತ್ತಿತ್ತು. ಕಾರಂತರು ಇಡೀ ನಾಟಕದ ಆಕಾರ ಬಂಧವನ್ನು ಎಂದೂ ಚರ್ಚಿಸುವುದೇ ಇಲ್ಲ, ತಿಳಿದುಕೊಳ್ಳುವ ಪ್ರಯತ್ನ ಕೂಡ ಮಾಡುವುದಿಲ್ಲ. ಮೊದಲೆಯ ದಿನದಿಂದಲೇ ನಟ ನಟಿಯರ ಚಲನವಲನ ಆರಂಭವಾಗಿ ಕೆಲವು ಸಲ ಅನಿರೀಕ್ಷಿತ ತೊಡಕುಗಳು ಉಂಟಾಗಿದ್ದರೂ ಅವನ್ನು ತಮ್ಮ ರೀತಿಯಿಂದಲೇ ಬಿಡಿಸಿಕೊಳ್ಳುವುದು ಅವರ ಪದ್ಧತಿ. ನನಗೋ ಕಂಬಾರ ಬರೆದ ಉತ್ತರ ಕರ್ನಾಟಕದ ಆಡು ಮಾತುಗಳಲ್ಲಿದ್ದ ಸಂಭಾಷೆಯನ್ನು ಆಡುವುದರಲ್ಲೇ ಒಂದು ಆಹ್ಲಾದ. ಅವನ ವಾಕ್ಯಗಳ ಲಯವನ್ನು, ಶಬ್ದಗಳ ನವ್ಯತೆ, ಲಾವಣ್ಯಗಳನ್ನು, ಸ್ವಾದಿಷ್ಟ ಆಹಾರವನ್ನು ಬಾಯಲ್ಲಾಡಿಸಿ ಮೆಲುಕು ಹಾಕಿ ರುಚಿಸುವಂತೆ ರುಚಿಸಿದೆ. ಅವನ ಮಾರ್ಗದರ್ಶನದಲ್ಲಿಯೇ ಆ ವಿಶಿಷ್ಟ ಪಲುಕನ್ನು ಕಲಿತು ಮೈಗೂಡಿಸಿಕೊಂಡೆ. ಇಡಿಪಸ್ದಂಥ ಸಂವಾದಗಳನ್ನು ಮಾತ್ರ ನಾನು ಏಟ್ಸ್, ಡೇವಿಡ್ ಗ್ರೀನ್ ಮೊದಲಾದ ಇಂಗ್ಲಿಷ್ ಅನುವಾದಕರ ಪಠ್ಯಗಳನ್ನು ಎದುರುಗಿಟ್ಟು ನಾನೇ ತಿದ್ದಿ ತೆಗೆದೆ. ಏಕೆಂದರೆ ಲಂಕೇಶರ ಅನುವಾದ ಎತ್ತೆತ್ತಲೂ ಹೊಯ್ದಾಡುತ್ತಿತ್ತು. ಕಾರಂತರ ರಂಗ ಹಾಗೂ ಸಿನಿಮಾ ಪ್ರಖ್ಯಾತಿಯಿಂದಾಗಿ ಮುಂದೆ ನಟನಾಗುವ ಬಯಕೆಯುಳ್ಳ ಪಡ್ಡೆ ಹುಡುಗರೆಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಮ್ಮ ಸುತ್ತಲೂ ಹರಿದಾಡುತ್ತಿರುತ್ತಿದ್ದರು. ಈ ಹುಡುಗರ ವಿಸ್ಮಯ, ಗೌರವ, ಆಸೆ ತುಂಬಿದ ಕಣ್ಣುಗಳಲ್ಲಿ ನಮ್ಮ ಶಿರಗಳ ಸುತ್ತ ಒಂದು ವಿಶಿಷ್ಟವಾದ ಪ್ರಭಾವಳಿ ಬೆಳಗುತ್ತಿದೆ ಎಂಬುದರ ಅರಿವು ನಮ್ಮಿಬ್ಬರಿಗೂ ಇತ್ತು. ನಾವು ಅಲ್ಲಿಂದಿಲ್ಲಿ ಓಡಾಡುವಾಗ ನಮ್ಮ ಹಿಂದೆ ಈ ಯುವಾಗಣದಿಂದ ಕೆಳದನಿಯಲ್ಲಿ ನಡೆದ ಕೌತುಕದ ನುಡಿಗಳು ಕಿವಿಗೆ ಬಿದ್ದರೂ ನಾವು ಬೀಳದಂತೆ ವರ್ತಿಸುತ್ತಿದ್ದೆವು. ಉತ್ಸವದ ಯಶಸ್ಸು ಅಪೂರ್ವವಾಗಿತ್ತು. ಜೋಕುಮಾರ ಸ್ವಾಮಿಯ ಹೊರಾಂಗಣಕ್ಕೆ ಕೊನೆಯ ಗಳಿಗೆಗೆ ಪ್ರವೇಶ ತೆರೆದದ್ದರಿಂದ ಟಿಕೀಟು ಖರೀದಿ ಮಾಡಿದ ಮೇಲೂ ಪ್ರವೇಶಕ್ಕಾಗಿ ಸಾಲುಗಟ್ಟಿ ನಿಂತ ವೀಕ್ಷಕರ ದೃಶ್ಯ ಬೆಂಗಳೂರಿನ ಅಮೆಚೂರ್ ನಾಟಕಗಳ ಇತಿಹಾಸದಲ್ಲೇ ನಭೂತೋ ನಭವಿಷ್ಯತಿ ಇದ್ದಿರಬೇಕು. ಇನ್ನು ಜೋಕುಮಾರ ಸ್ವಾಮಿಯಂತೂ ಯಾರನ್ನೂ ನಿರಾಸೆಗೊಳಿಸಲಿಲ್ಲ. ಮೊದಲನೆಯ ಬಾರಿಗೆ ಉತ್ತರ ಕರ್ನಾಟಕದ ಗಂಡು ಕನ್ನಡ ಬೆಂಗಳೂರು ರಂಗಭೂಮಿಯ ಮೇಲೆ ಧಿಮಾಕಿನಿಂದ ವಿಜೃಂಭಿಸಿತು. ಹಾಡಿನ ಸುಂದರವಾದ ಸಂಗ್ಯಾಬಾಳ್ಯದಿಂದ ಎರವಲು ತಂದ ದಾಟಿಗಳು, ಬಿಚ್ಚುಮಗ್ಗೆ ಸಂವಾದ, ಹಾಸ್ಯ, ಕುಣಿತ, ಪ್ರಯೋಗ ಮುಗಿದಾಗ ವಾತಾವರಣ
ವಿದ್ಯುತ್ ಸಂಚಾರವಾದಂತೆ ಮಿಡಿಯುತ್ತಿತ್ತು. ರವೀಂದ್ರ ಕಲಾಕ್ಷೇತ್ರದ ಪ್ರಯೋಗಗಳಲ್ಲಿ ಬಸನ್ಯಾನ ಪಾತ್ರ ಉಮೇಶ ರುದ್ರ ಮಾಡಿದ್ದ. ಗೌಡತಿಯಾಗಿ ಅವರ ಪತ್ನಿ ಇದ್ದಳು. ಮುಂದೆ ಈ ನಾಟಕವನ್ನು ತೆಗೆದುಕೊಂಡು ಮುಂಬಯಿಗೆ ಪ್ರವಾಸ ಮಾಡಿದಾಗ ಈ ದಂಪತಿಗಳ ಸ್ಥಾನದಲ್ಲಿ ವೈಶಾಲಿ ಹಾಗೂ ಸುಂದರರಾಜರಿದ್ದರು. ಆಗ ಈ ಪ್ರಯೋಗಕ್ಕೆ ಬಂದ ಉತ್ಫುಲ್ಲತೆ ರಂಗದ ಮೇಲೆ ಸಿಗುವುದೇ ವಿರಳ. ಉತ್ಸವದ ಕೊನೆಗೆ ಬಂದ ದೊರೆ ಯುಟಿಪಸ್ ತನ್ನ ಸಾಮರ್ಥ್ಯದಿಂದಾಗಿ ಬೆಂಗಳೂರಿನ ಪ್ರೇಕ್ಷಕರಿಗೆ ಅಮೂಲ್ಯ ನೀಡಿತು. ನಾಟಕದ ಕ್ರಿಯೆ ಮುಂದುವರಿದಂತೆ ಪ್ರೇಕ್ಷಕರಿಗೆ ಉಸಿರೆಳೆಯಲಿಕ್ಕೂ ಕಷ್ಟವಾಗುವಂತಹ ಸೆಳೆತ, ನಿರ್ದಯವಾಗಿ ಏರು ಬರುವ ದುರಂತ ಆ ನಾಟಕವನ್ನು ಚೆನ್ನಾಗಿ ಬಲ್ಲವರನ್ನು ನಡುಗಿಸಿಬಿಡುತ್ತದೆ. ಕಾರಂತರ ಜೊತೆ ಗುಬ್ಬಿ ಕಂಪನಿಯಲ್ಲಿದ್ದು ಈಗ ಕಾರಂತರ ನಿಮಂತ್ರಣದಿಂದಾಗಿ ನಾಟಕವನ್ನು ನೋಡಲು ಬಂದ ರಾಜ್ಕುಮಾರ್ ಕಾರಂತರನ್ನು ನೀನು ಎಂದು ಇನ್ನೂ ಏಕವಚನದಲ್ಲೇ ಸಂಬೋಧಿಸಿದ್ದ ಮುತ್ತುರಾಜ್, ಅಬ್ಬಾ ಈ ಹಿಂಸೆ ಸಹಿಸಿಕೊಳ್ಳೋಕ್ಕಾಗೋದಿಲ್ಲ ಎಂದು ಒಪ್ಪಿಕೊಂಡರು. ಆದರೆ ದೊರೆ ಯುಟಿಪಸ್ನ ಖ್ಯಾತಿ ಹರಡಿ ನಾಟಕದ ಅನುಭವವಿಲ್ಲದ ಸಾರ್ವಜನಿಕರು ಮುಕುರರಾರಂಭಿಸಿದರಂತೆ. ನಾಟ್ಯ ಕ್ರಿಯೆಯ ಟೆನ್ಷನ್ ಅನ್ನು ತಾಳಲಾಗದೆ ಈ ಪ್ರೇಕ್ಷಕ ಆರಂಭದಲ್ಲಿ ಕಿಲಕಿಲನೆ ನಗೆ ಆರಂಭಿಸಿ ಸೆಟ್ಟತ ಹೆಚ್ಚಾದಂತೆ ಇನ್ನೂ ಹೆಚ್ಚು ಮತ್ತು ಕ್ಲೈಮ್ಯಾಕ್ಸ್ಗೆ ಬಂದಾಗ ಹೂಗುಟ್ಟಿ ತನ್ನನ್ನು ಅಸ್ವಸ್ಥಗೊಳಿಸುತ್ತಿದ್ದ ಆತಂಕವನ್ನು ಸಡಿಲಿಸಿಕೊಳ್ಳಲಾರಂಭಿಸಿತು. ಕೊನೆಗೆ ಈ ಪ್ರೇಕ್ಷಕರೆದುರು ನಾನು ನಟಿಸುತ್ತಿರುವ ಈ ಕೃತಿ ದುರಂತವೋ ಪ್ರಹಸನವೋ ನನಗೇ ಅರ್ಥವಾಗುತ್ತಿಲ್ಲ ಎಂದು ನಾನೇ ಕಾರಂತರಿಗೆ ಹೇಳಿ ಮುಂದಿನ ಪ್ರಯೋಗಗಳನ್ನು ನಿಲ್ಲಿಸಿಬಿಟ್ಟೆ. ಭಾರತೀಯ ವೀಕ್ಷಕನಿಗೆ ನಾಟಕ ಚಿತ್ರಪಟಗಳನ್ನು ನೋಡುವಾಗ ಅಸ್ವಸ್ಥನಾಗುವ ಅನುಭವ ಸಹಿಸಿಕೊಳ್ಳಲಾಗುವುದಿಲ್ಲ. ಇಂದು ಈ ಹೊರಾಂಗಣ ಸಂತರ್ಗಮಂದಿರ ಎಂದು ಅಧಿಕೃತವಾಗಿ ನಾಮಕರಣ ಮಾಡಲಾಗಿದೆ. ಆದರೆ ಈ ಸ್ಥಳದ ಸಾಧ್ಯತೆಗಳನ್ನು ಕಂಡು ಹಿಡಿದವರು ಡಿ.ವಿ. ಕಾರಂತರು. ನಿಜವಾಗಿ ಬಾಬು ಕೋಡಿ ವೆಂಕಟರಮಣ ಕಾರಂತ ರಂಗಮಂದಿರವಾಗಬೇಕಿತ್ತು. ದುರ್ದೈವದಿಂದ ಎರಡೂ ನಾಟಕಗಳು ಮೊಳಗಿಸಿದ ವಿಜಯ ದುಂದುಭಿಯ ದಾಟಿ ಲಂಕೇಶರ ಸಂಕ್ರಾಂತಿ ಸೊರಗಿವೆ. ಕನ್ನಡ ರಂಗಭೂಮಿಯ ಮೇಲೆ ತನ್ನ ವಿಜಯ ಪತಾಕೆಯನ್ನು ಊರುವ ಉದ್ದೇಶದಿಂದ ಲಂಕೇಶ್ ಈ ಅಭೂತಪೂರ್ವ ಸಾಹಸವನ್ನು ಹಮ್ಮಿಕೊಂಡಿದ್ದ. ಆದರೆ ಈಗ ಅದರ ಪರಿಣಾಮವಾಗಿ ಆವರೆಗೆ ಗೌಣ ಗಾತ್ರದ ಬರಹಗಾರನೆಂದೆನಿಸಿಕೊಂಡ ಚಂದ್ರಶೇಖರ ಕಂಬಾರ ಮಹತ್ವದ ನಾಟಕಕಾರನೆಂದು ಪ್ರಶಂಸೆಗೆ ಪಾತ್ರನಾದ. ಕಾರಂತರು ಅಸಾಮಾನ್ಯ ನಿರ್ದೇಶಕರೆಂದು ಸಿದ್ಧವಾಗಿ ಹೋಯಿತು. ನಾನು ಸಂಸ್ಕಾರ ಚಲನಚಿತ್ರದಲ್ಲಿ ಪಾತ್ರವಹಿಸಿದ್ದರೂ ಈವರೆಗೆ ಕನ್ನಡ ರಂಗಭೂಮಿಯ ಮೇಲೆ ಕಾಣಿಸಿಕೊಂಡಿರಲಿಲ್ಲ. ಈ ಉತ್ಸವದ ಪರಿಣಾಮವಾಗಿ ನಾನು ರಂಗಭೂಮಿಯ ಇತಿಹಾಸದಲ್ಲಿ ನನ್ನ ಸ್ಥಾನವನ್ನು ಭದ್ರವಾಗಿ ಸ್ಥಾಪಿಸಿಕೊಂಡೆ. ಆದರೆ ಈ ಆರ್ಭಟದಲ್ಲೆಲ್ಲ ಲಂಕೇಶ ನಾಟಕಕಾರ ಎನಿಸಿಕೊಂಡವನು ನಲುಗಿ ಹೋದ. ಸಂಕ್ರಾಂತಿ ಅಷ್ಟು ಸಪ್ಪೆಯಾಯಿತು. ಈ ಉತ್ಸವದ ಜೊತೆಗೆ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ನಡೆದಿರುವ ವಿಚಾರ ಸಂಕಿರಣವು ಮೌಲ್ಯಮಾಪನದಲ್ಲಿ ತಿರುವು ಮುರುವಾಗಿ ಮೂಡಿರುವ ಹೊಸ ಪರಿಸ್ಥಿತಿಯ ಮೇಲೆ ಸಾಹಿತ್ಯಿಕ ಮುದ್ರೆಯನ್ನೊತ್ತಿತು. ಲಂಕೇಶನಂಥ ಮಹತ್ವಾಕಾಂಕ್ಷೆಯುಳ್ಳ ಸಂವೇದನಾಶೀಲ ವ್ಯಕ್ತಿಗೆ ಈ ಅಪಮೌಲ್ಯ ಅಸಹ್ಯವಾಗಿರಬೇಕು. ತನ್ನ ನಿರಾಸೆ ಬೇಗುದಗಳನ್ನು ನುಂಗಿ ಕುದಿಯುತ್ತಾ ಮೂಲೆಯಲ್ಲಿ ಕೂಡಿರುವ ಸ್ವಭಾವ ಲಂಕೇಶನದಲ್ಲ. ಆ ಹೊತ್ತಿಗೆ ಬೆಂಗಳೂರಿನಲ್ಲಿ ನಡೆದ ರಂಗಕ್ರಾಂತಿಯ ವಿಮರ್ಶೆಗೆಂದು ಟಿ.ಎನ್. ಸೀತಾರಾಮ್ ಹಾಗೂ ಎಲ್. ಕೃಷ್ಣಪ್ಪ ಮುಕ್ತ ಎಂಬ ಪತ್ರಿಕೆಯನ್ನು ಹೊರಡಿಸುತ್ತಿದ್ದರು. ಆ ಮುಕ್ತದಲ್ಲಿ ಲಂಕೇಶ ಕಾರಂತರ ಮೇಲೆ ತನಗಿದ್ದ ಪ್ರೀತಿಯನ್ನು ತೋರಿಸುವ ನೆವದಿಂದ ಅವರ ದಕ ಹಿನ್ನೆಲೆ, ಕುಡಿದಾಗ ಅವರು ತೋರಿಸಿರಬಹುದಾದ ಚೆಲ್ಲಾಟ, ಚಿಕ್ಕಂದಿನಲ್ಲೇ ಅವರಿಗಾಗಿರಬಹುದಾದ ಲೈಂಗಿಕ ಕಿರುಕುಳಗಳನ್ನು ವರ್ಣಿಸಿ ನನಗಂತೂ ಅಸಹ್ಯವೆನಿಸುವ ರೀತಿಯಲ್ಲಿ ಒಂದು ಲೇಖನ ಬರೆದ. ಅವನ ಜೊತೆಗೆ ಕಾರಂತರ ಯಶಸ್ಸಿಗೆ ಉರಿಯುತ್ತಿದ್ದ ಪ್ರಸನ್ನ, ನಾಗೇಶ್ ಮೊದಲಾದವರು ಕಾರಂತರ ಮೇಲೆ ಅವರ ನಿರ್ದೇಶನದಿಂದಲೇ ಯಶಸ್ವಿಯಾದ ನನ್ನ ಹಯವದನ ನಾಟಕದ ಮೇಲೆ ಸಗಣಿ ಸುರಿದರು. ಇನ್ನೊಂದೆಡೆಗೆ ಲಂಕೇಶ ನನ್ನನ್ನು ವೈಯನ್ಕೆಯ ಪ್ರಣಯ ಮಿತ್ರ ಎಂದು ಬಣ್ಣಿಸಿದ. ತನ್ನನ್ನು ಮಾಡರ್ನ್ ಎನ್ನಿಸಿಕೊಳ್ಳುವ ಈ ವ್ಯಕ್ತಿ ಹೋಮೋಸೆಕ್ಷುಯಾಲಿಟಿ ಎಂದರೆ ಬೈಗುಳ ಎಂದು ಭಾವಿಸಿದ್ದಾನಲ್ಲ. ನಾನು ಜುಗುಪ್ಸೆಯಿಂದ ಕಾರಂತರಿಗೆ, ನಾನು ನಿಜವಾಗಿಯೂ ಸಲಿಂಗ ಸಖನಾಗಿದ್ದರೆ ನನ್ನ ಪ್ರಕೃತಿಯ ಬಗ್ಗೆ ಬಹಿರಂಗವಾಗಿ ಮಾತನಾಡುತ್ತಿದ್ದೆ ಎಂದೆ. ಆಮೇಲೆ ನಾನು ಧಾರವಾಡಕ್ಕೆ ಬಂದವನು ಬೆಂಗಳೂರು ರಂಗಭೂಮಿಯಿಂದ ಪೂರ್ಣ ಪರಾತ್ಮಕನಾದ. ಮುಕ್ತ ಬಂದ ಕೆಲ ದಿನಗಳಲ್ಲೇ ನಾನು ಕಾರಂತ ಕಾಮತ್ ಲಾಡ್ನಲ್ಲಿ ನಮ್ಮ ಸುತ್ತ ಉರಿಯುತ್ತಿದ್ದ ಈ ಅಸೂಯೆಯ ಕಿಚ್ಚನ್ನು ಚರ್ಚಿಸುತ್ತಾ ಕೂತಿರುವಾಗ
ಮುಕ್ತದಲ್ಲಿ ಕಾರಂತರನ್ನು ಹೀಯಾಳಿಸಿ ಬರೆದ ಒಬ್ಬ ಲೇಖಕ ಅಲ್ಲಿಗೆ ಬಂದ. ನಗುತ್ತಾ ಹಲ್ಲು ಕಿರಿಯುತ್ತಾ ಏನೂ ಆಗದಿದ್ದವನಂತೆ ಹರಟೆ ಹೊಡೆಯುತ್ತಾ ಕೂತ. ಕೊನೆಗೆ ನನಗೆ ಕಾರಂತರ ಹತ್ರ ಏನೋ ಖಾಸಗಿ ಮಾತಾಡಬೇಕಾಗಿದೆ, ಹೊರಗೆ ಕಾರಿಡಾರ್ನಲ್ಲಿ ಮಾತನಾಡೋದು ಸಾಧ್ಯ, ನೀವು 5 ನಿಮಿಷ ಹೊರಗೆ ಹೋಗುತ್ತೀರಾ ಎಂದು ನನಗೆ ಕೇಳಿದ. ಇಲ್ಲ, ನಾನು ಹೋಗುವುದಿಲ್ಲ, ಇದು ನನ್ನ ರೂಮೂ ಹೌದು. ನಿಮಗೆ ನನ್ನೆದುರಿಗೆ ಮಾತನಾಡುವುದಿಲ್ಲದಿದ್ದರೆ ಕಾರಂತರನ್ನು ಇನ್ನೊಂದೆಡೆ ಎಲ್ಲಾದರೂ ಭೇಟಿಯಾಗಿ ಮಾತನಾಡಿಸಿರಿ ಎಂದು ಹೊರಟಾಗಿಯೇ ಎಂದೆ. ಅವನು ಸೆಟೆದುಕೊಂಡು ಹೊರಟು ಹೋದ. ಕಾರಂತರು, ನಿಮ್ಮ ಹಾಗೆ ನನಗೆ ಸಂಬಂಧಗಳನ್ನು ಹರಿದುಕೊಳ್ಳಲಿಕ್ಕೆ ಆಗುವುದಿಲ್ಲ. ಈತ ಕೆಟ್ಟವನಲ್ಲ, ಅವನನ್ನು ಮೆಲ್ಲನೆ ನಮ್ಮ ದೃಷ್ಟಿಕೋನಕ್ಕೆ ಒಲಿಸಿಕೊಳ್ಳಬೇಕು ಎಂದು ನನ್ನ ಅಪೇಕ್ಷೆ ಎಂದರು. ನಾನು, ಕಾರಂತರೇ, ಅಷ್ಟು ಮುಗ್ಧರಾಗಬೇಡಿ, ನೀವು ಈಗ ಹಿಂದಿನ ಮೇಷ್ಟ್ರು ಆಗಿ ಉಳಿದಿಲ್ಲ, ಯು ಆರ್ ಅನ್ ಎಸ್ಟಾಬ್ಲಿಷ್ಮೆಂಟ್ ಫಿಗರ್ ಎಂದೆ. ಕಾರಂತರು ಬೆಚ್ಚಿ ನಾನು ಅವರನ್ನು ಬೈದಂತೆ ನನ್ನನ್ನು ನೋಡಿದರು. ನಾನು ಎಸ್ಟಾಬ್ಲಿಷ್ ಫಿಗರೇ? ನಮ್ಮ ತಲೆಮಾರಿನಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮಿಬ್ಬರಷ್ಟು ಬೇರೆ ಯಾರೂ ಪ್ರಸಿದ್ಧರಾಗಿಲ್ಲ, ಯಶಸ್ಸು ಗಳಿಸಿಲ್ಲ. ಈಗ ನಿಮ್ಮ ಹತ್ತಿರ ಬರುವವರೆಲ್ಲ ನಿಮ್ಮನ್ನು ಎಕ್ಸ್ಪ್ಲಾಯ್ಟ್ ಮಾಡುವ ಉದ್ದೇಶದಿಂದಲೇ ಬರ್ತಾರೆ, ನೆನಪಿರಲಿ ಎಂದೆ. ಕಾರಂತರು ಬೆಚ್ಚಾದರು. ಲಂಕೇಶ್ ಹೀಗೇನಾದರೂ ಅವರ ಪತಿ ಎಂದು ಅಂತಿದ್ದೆ. ಆದರೆ ನೀವು ನಿಮ್ಮ ಹೇಳಿಕೊಳ್ಳುವುದಿಲ್ಲ, ನಾನು ಎಂದರು. ಮುಕ್ತದ ಬರವಣಿಗೆ ಪರಿಣಾಮವಾಗಿ ವೈಎನ್ಕೆ ಲಂಕೇಶನ ಜೊತೆಗಿದ್ದ ಎಲ್ಲ ಸಂಬಂಧಗಳನ್ನು ಹರಿದುಕೊಂಡು ಬಿಟ್ಟರು. ಪ್ರಜಾವಾಣಿ ಒಂದು ದೃಷ್ಟಿಯಿಂದ ಲಂಕೇಶನನ್ನು ಹೀಗೆಳೆಯುವುದನ್ನೇ ತನ್ನ ಧೋರಣೆಯಾಗಿ ಮಾಡಿಕೊಂಡಿತು ಎಂದು ಲಂಕೇಶನ ಶಿಷ್ಯ ಕೆ. ಮುರಳುಸಿದ್ದಪ್ಪ ನನಗೆ ಹೇಳಿದ್ದುಂಟು. ಲಂಕೇಶ ಮಾತ್ರ ಈ ಘಟನೆಯ ನಂತರ ಹಲವಾರು ವರ್ಷ ನಾಟಕಗಳನ್ನು ಬರೆಯುವುದನ್ನೇ ನಿಲ್ಲಿಸಿಬಿಟ್ಟ. ವಂದನೆಗಳು.